ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 8 ಇದರಲ್ಲಿ ಹೌ ಟು ಅಪ್ಲೈ HR ಟ್ಯಾಗ್ಸ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ನಾವು HR ಟ್ಯಾಗನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರಾಕ್ಟಿಕಲಾಗಿ ಆ ಕ್ಲಾಸ್ದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 9. ಸೊ ಇದರಲ್ಲಿ ನಾನು ಹೌ ಟು ಅಪ್ಲೈ ಸಬ್ಸ್ಕ್ರಿಪ್ಟ್ ಆ್ಯಂಡ್ ಸೂಪರ್ಸ್ಕ್ರಿಪ್ಟ್ ಟ್ಯಾಗ್ಸ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಟ್ಯಾಗ್ಗಳನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಎಕ್ಸಾಂಪಲ್ ಮುಖಾಂತರ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಈಗ ನಾನು ಇಲ್ಲಿ ನೋಟ್ ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಸೊ ನೋಟ್ ಪ್ಯಾಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ HTML ಹೆಡ್, ನೆಕ್ಸ್ಟ್ ಟೈಟಲ್. ಓಕೆ, ಟೈಟಲ್ದಲ್ಲಿ ನಾನು ಇಲ್ಲಿ SUB ಆ್ಯಂಡ್ SUP. ಓಕೆ, SUB ಆ್ಯಂಡ್ SUP ಅಂತೇಳಿ ಟೈಟಲ್ ಕೊಡ್ತೀನಿ. ಟೈಟಲ್ ಕ್ಲೋಸ್ ಆದ ನಂತರ ಇಲ್ಲಿ ಹೆಡ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಹೆಡ್ ಕ್ಲೋಸ್ ಆದ ನಂತರ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು, ಬಾಡಿ. ಓಕೆ, ಇವಾಗ ನಾವು ಯಾವ ಎಕ್ಸಾಂಪಲ್ ನೋಡೋಣ ಅಂದರೆ ಇಲ್ಲಿ ಸಬ್ಸ್ಕ್ರಿಪ್ಟ್. ಓಕೆ, ಇವು ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್ ನಾವಿಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೊ ಇದಕ್ಕೆ ನಾ ಇಲ್ಲಿ ಏನು ಅಪ್ಲೈ ಮಾಡೋಣ ಅಂದರೆ ಇಲ್ಲಿ ಬೋಲ್ಡ್ ಮತ್ತು ಇಲ್ಲಿ ಅಂಡರ್ಲೈನ್ ಯು. ಓಕೆ, ಇದು ಟೈಟಲ್ ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್. ಆಮೇಲೆ ಇಲ್ಲಿ ಏನು ಮಾಡಬೇಕು, ಬೋಲ್ಡ್ ಟ್ಯಾಗ್ ಕ್ಲೋಸ್ ಮಾಡ್ಕೋಬೇಕು, ಅಂಡರ್ಲೈನ್ ಟ್ಯಾಗ್ ಕೂಡ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ P ಅಂದರೆ ನೆಕ್ಸ್ಟ್ ಲೈನ್ ಪ್ಯಾರಾಗ್ರಾಫ್ ಆಗ್ತದೆ. ಸೊ ಇವಾಗ ಇಲ್ಲಿ ಎಕ್ಸಾಂಪಲನ್ನು ನೋಡೋಣ. ಓಕೆ, ಇಲ್ಲಿ ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್ ನೋಡೋಣ. ಮೊದಲನೇದಾಗಿ ಫಾಂಟ್ ಕಲರ್ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಫಾಂಟ್ ಕಲರ್ ಈಕ್ವಲ್ ಟು ಡಬಲ್ ಕೊಟೇಶನ್ ಇಲ್ಲಿ ಬ್ಲೂ ಅಪ್ಲೈ ಮಾಡ್ಕೊತೀನಿ ಫಾಂಟ್ ಕಲರ್. ಸೊ ಅದರ ನಂತರ ಇಲ್ಲಿ ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್ ಇಲ್ಲಿ H2 ಅಂತೇಳಿ ನಾವು ಇಲ್ಲಿ ಎಕ್ಸಾಂಪಲನ್ನು ನೋಡೋಣ. ಓಕೆ, ಇಲ್ಲಿ SUB ಮತ್ತು ಇಲ್ಲಿ 2, ಆಮೇಲೆ ಇಲ್ಲಿ ಮತ್ತೆ ಇಲ್ಲಿ ಕ್ಲೋಸ್ SUB, ಆಮೇಲೆ ಇಲ್ಲಿ O. ಇಲ್ಲಿ ಫಾಂಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಫಾಂಟ್ ಕಲರ್ ಇದಕ್ಕಷ್ಟೇ ಅಪ್ಲೈ ಆಗಬೇಕು. ಸೊ ಇಲ್ಲಿ ಫಾಂಟ್ ಕ್ಲೋಸ್, ಆಮೇಲೆ ಇಲ್ಲಿ ಪ್ಯಾರಾಗ್ರಾಫ್ P. ಓಕೆ, ಸೊ ಇಷ್ಟ ಆದ ನಂತರ ಮತ್ತೆ ಪುನಃ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಫಾಂಟ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಫಾಂಟ್ ಕಲರ್ ಈಕ್ವಲ್ ಟು ಡಬಲ್ ಕೊಟೇಶನ್ ಇಲ್ಲಿ ಪರ್ಪಲ್ ಒಂದು ಫಾಂಟ್ ಕಲರ್ನ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ H2SO4. ಓಕೆ, ಸೊ ಇಲ್ಲಿ H, ಆಮೇಲೆ ಇಲ್ಲಿ SUB 2 ಮತ್ತು ಇಲ್ಲಿ SUB ಟ್ಯಾಗ್ ಕ್ಲೋಸ್. ಓಕೆ, H2SO4 ಮತ್ತು ಇಲ್ಲಿ SUB ಇಲ್ಲಿ 4 ಇಲ್ಲಿ ಕ್ಲೋಸ್ SUB ಕ್ಲೋಸ್. ಅದರ ನಂತರ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಫಾಂಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಫಾಂಟ್ ಕ್ಲೋಸ್ ಆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ P. ಓಕೆ, ಸೊ ಈಗ ನಾವು ಇಲ್ಲಿ ಸೂಪರ್ ಸ್ಕ್ರಿಪ್ಟ್ಗೆ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಇಲ್ಲಿ ಮತ್ತೆ ಪುನಃ ಇಲ್ಲಿ ಬೋಲ್ಡ್ ಮತ್ತು ಅಂಡರ್ಲೈನ್ ಇಲ್ಲಿ ಸೂಪರ್ ಸ್ಕ್ರಿಪ್ಟ್. ಓಕೆ, ಸೂಪರ್ ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್.
ಸೂಪರ್ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್. ಮತ್ತು ಇಲ್ಲಿ ಪುನಃ ನಾವೇನು ಮಾಡಬೇಕು, ಬೋಲ್ಡ್ ಟ್ಯಾಗ್ ಕ್ಲೋಸ್, ಅಂಡರ್ಲೈನ್ ಟ್ಯಾಗ್ ಕ್ಲೋಸ್. ಓಕೆ, ಆಮೇಲೆ ಮತ್ತೆ ಪುನಃ ಇಲ್ಲಿ ಪಿ ಪ್ಯಾರಾಗ್ರಾಫ್ ಪಿ. ಓಕೆ, ಸೊ ಇವಾಗ ಫಾಂಟ್ ಕಲರ್ ಈಕ್ವಲ್ ಟು ಡಬಲ್ ಕೊಟೇಶನ್ ರೆಡ್. ಸೊ ಇಲ್ಲಿ ನಾವೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಇವಾಗ ಇಲ್ಲಿ ಸೆಕೆಂಡ್ ಇಯರ್. ಓಕೆ, ಸೆಕೆಂಡ್ ಇಯರ್ ಇಲ್ಲಿ ಕ್ಯಾಪಿಟಲ್ ಐ, 2 ಐ ಟೈಪ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ SUP. ಓಕೆ, ಅಲ್ಲಿ SUB, ಇಲ್ಲಿ SUP ಸೂಪರ್ಸ್ಕ್ರಿಪ್ಟ್ ND. ಮತ್ತು ಇಲ್ಲಿ SUP ಟ್ಯಾಗ್ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಪೇಸ್ ಕೊಟ್ಟು ಇಲ್ಲಿ ಇಯರ್. ಓಕೆ, ಸೆಕೆಂಡ್ ಇಯರ್. ಆಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಫಾಂಟ್ ಕ್ಲೋಸ್ ಮಾಡ್ಕೋಬೇಕು. ಸೊ ಇದಕ್ಕಷ್ಟ ಫಾಂಟ್ ಅದು ಅಪ್ಲೈ ಆಗಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಪ್ಯಾರಾಗ್ರಾಫ್ ಪಿ. ಮತ್ತು ಪುನಃ ನಾವು ಏನು ಮಾಡೋಣ, ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮತ್ತೆ ಫಾಂಟ್ ಕಲರ್ ಈಕ್ವಲ್ ಟು ಡಬಲ್ ಕೊಟೇಶನ್ ಇಲ್ಲಿ ಗ್ರೀನ್ ಅಪ್ಲೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಇಲ್ಲಿ A ಸ್ಕ್ವೇರ್. ಓಕೆ, A ಸ್ಕ್ವೇರ್ ಇಲ್ಲಿ SUP. ಆಮೇಲೆ ಇಲ್ಲಿ 2. ಆಮೇಲೆ ಇಲ್ಲಿ SUP ಕ್ಲೋಸ್ ಅಂದರೆ ಸೂಪರ್ಸ್ಕ್ರಿಪ್ಟ್ ಟ್ಯಾಗನ್ನು ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. SUP ಕ್ಲೋಸ್. ನೆಕ್ಸ್ಟ್ ಇಲ್ಲಿ A ಸ್ಕ್ವೇರ್. ಓಕೆ, ಪ್ಲಸ್ B ಸ್ಕ್ವೇರ್. ಓಕೆ, ಪ್ಲಸ್ B ಕೊಟ್ಟು ಮತ್ತೆ ಪುನಃ ಇಲ್ಲಿ SUP ಟ್ಯಾಗನ್ನು ಹಾಕಿ ಇಲ್ಲಿ 2 ಕೊಡೋದು. ಓಕೆ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಇಲ್ಲಿ SUP ಟ್ಯಾಗ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಇಷ್ಟು ಮಾಡಿದ ನಂತರ ಇಲ್ಲಿ ನಾವು ಏನು ಮಾಡೋಣ, ಫಾಂಟ್ ಕ್ಲೋಸ್ ಮಾಡೋಣ. ಓಕೆ, ಫಾಂಟ್ ಕ್ಲೋಸ್. ಆಮೇಲೆ ಮತ್ತೆ ಇಲ್ಲಿ ಪುನಃ ನಾವೇನು ಮಾಡ್ಕೋಬೋದು, ಪ್ಯಾರಾಗ್ರಾಫ್ ಟ್ಯಾಗನ್ನು ಪಿ ಹಾಕ್ಬೋದು. ಓಕೆ, ಸೊ ಇಷ್ಟು ಮಾಡಿದ ನಂತರ ನಾನು ಇಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಓಕೆ, ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡೋದು. ನೆಕ್ಸ್ಟ್ HTML ಟ್ಯಾಗ್ ಕೂಡ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋದು. HTML ಕ್ಲೋಸ್. ಆಮೇಲೆ ಇಲ್ಲಿ ಈ ಒಂದು ಸೂಪರ್ಸ್ಕ್ರಿಪ್ಟ್. ಓಕೆ, ಸಬ್ಸ್ಕ್ರಿಪ್ಟ್ ಅಂದರೆ ಇಲ್ಲಿ H2O. ಇದು 2 ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ H ಮತ್ತು ಓದ್ ಕೆಳಗಡೆ ಒಂದು ಸ್ಮಾಲ್ ಆಗಿ ಟೆಕ್ಸ್ಟ ಬರ್ತದೆ. ಸೊ ಅದು ಸಬ್ಸ್ಕ್ರಿಪ್ಟ್. ಟೆಕ್ಸ್ಟ್ ಇರ್ಬೋದು, ನಂಬರ್ಸ್ ಇರ್ಬೋದು. ಅದೇ ರೀತಿಯಾಗಿ ಸೂಪರ್ಸ್ಕ್ರಿಪ್ಟ್ ಅಂದರೆ ಇಲ್ಲಿ ಸೆಕೆಂಡ್ ಅಂದರೆ ಇಲ್ಲಿ ರೋಮನ್ ಸಂಖ್ಯೆ ಏನು ನಾವು 2 ಕೊಟ್ಟಿದ್ದೀವಲ್ಲ, ಸೊ ಅದು ಮತ್ತು ಇಲ್ಲಿ ಇಯರ್ ನಡುಕೆ ಏನಾಗ್ತದಪ್ಪ ಅಂದರೆ ND ಮೇಲ್ಗಡೆ ಹೋಗ್ತದೆ. ಸೊ ಇದು ಸೆಕೆಂಡ್ ಇಯರ್. ಅದೇ ರೀತಿಯಾಗಿ A ಸ್ಕ್ವೇರ್ ಅಂದರೆ ಎದ ಮೇಲ್ಗಡೆ 2 ಬರ್ತದೆ. ಆಮೇಲೆ ಬಿದ ಮೇಲ್ಗಡೆ ಇಲ್ಲಿ 2 ಬರ್ತದೆ. ಓಕೆ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಸೊ ಈ ಪ್ರಕಾರ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನಾಗಿ ನಾವಿಲ್ಲಿ ತೊಗೋಬೋದು. ಸೊ ಹಾಗೆ ಅವು ಅಪ್ಲೈ ಆಗಿದಾವೆಲ್ಲ ನೋಡ್ಕೋಬೇಕಾಗಿತ್ತು. ನಾವಿಲ್ಲಿ ಸೇವ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಸೇವ್, Ctrl+S ಮಾಡೋಣ. Ctrl+S ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ Fದಲ್ಲಿ ನಾವು ಇಲ್ಲಿ ಒಂದು ಸೇವ್ ಮಾಡೋಣ. ಏನು ಸೇವ್ ಮಾಡೋಣಪ್ಪ ಅಂದರೆ ಇಲ್ಲಿ SUP ಅಂತೇಳಿ ಕೊಡ್ತೀನಿ. ಓಕೆ, ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಪ್ರೋಗ್ರಾಮ್ ಇದ್ದಾವೆ. ಸೊ ಅದಕ್ಕೆ ಇಲ್ಲಿ SUP .html ಕೊಟ್ಟು ಇಲ್ಲಿ ಸೇವ್ ಮಾಡೋಣ. ಸೇವ್ ಮಾಡಿದ ನಂತರ ಇಲ್ಲಿ ಔಟ್ಪುಟ್ಟನ್ನು ನೋಡೋಣ. ಓಕೆ, ಸೊ ಇಲ್ಲಿ ಸರ್ಚ್ದಲ್ಲಿ ಬಂದು ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ Ctrl O ಓಪನ್. ಓಕೆ, ಸೊ ನಾವು ಇಲ್ಲಿ ಸೇವ್ ಮಾಡಿದಂಥ ಫೈಲ್ ಇಲ್ಲಿ ಬಂದಿದೆ SUB ಆ್ಯಂಡ್ SUP. ಸೊ ಇದ್ರ ಮೇಲೆ ಇಲ್ಲಿ ಲೋಕಲ್ ಡಿಸ್ಕ್ F ಇದೆ. ಸೊ ಅಲ್ಲಿ Fದಲ್ಲಿ ನಾವು ಸೇವ್ ಮಾಡಿದ್ದೀವಿ SUB ಮತ್ತು SUP ಅಂತೇಳಿ. ಸೊ ಇಲ್ಲಿ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಓಪನ್ ಅನ್ನೋದು. ಓಪನ್ ಆದ ನಂತರ ಇಲ್ಲಿ ನೋಡ್ಕೋಬೋದು. ಸೊ ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ ನಾವು ಬರೆದಂಥ ಎಕ್ಸಾಂಪಲ್ಸ್ ಎಲ್ಲನೂ ಬಂದಿದ್ದಾವೆ. ಇಲ್ಲಿ ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್ H2O ಮತ್ತು ಇಲ್ಲಿ H2SO4. ಇಲ್ಲಿ 2 ಅಷ್ಟೇ ಏನಾಗಿದೆ ಇಲ್ಲಿ ಕೆಳಗಡೆ ಬಂದಿದೆ. ಇಲ್ಲಿ 2 ಕೆಳಗಡೆ ಬಂದಿದೆ, ಇಲ್ಲಿ 4 ಕೆಳಗಡೆ ಬಂದಿದೆ. ಸೊ ಇದು ಸಬ್ಸ್ಕ್ರಿಪ್ಟ್ ಎಕ್ಸಾಂಪಲ್. ಇನ್ನು ಸೂಪರ್ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್ ಇವು ಸೆಕೆಂಡ್ ಇಯರ್. ಓಕೆ, ND ಇಲ್ಲಿ ಮೇಲ್ಗಡೆ ಬಂದಿದೆ. ಸೊ ಇಲ್ಲಿ ಇಯರ್, ಇಲ್ಲಿ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ 2 ಮೇಲ್ಗಡೆ ಬಂದಿದೆ. ಸೊ ಈ ಪ್ರಕಾರ ನಾವು HTML ಕೋಡಿಂಗ್ದಲ್ಲಿ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಟ್ಯಾಗ್ಗಳನ್ನ ಉಪಯೋಗ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ
ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ ಟ್ಯಾಗ್ಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.